ನಮಸ್ಕಾರ. ಲೋಕ್ ದರ್ಶನ್ ಡಿಜಿಟಲ್ಗೆ ಸ್ವಾಗತ. ನಾನು ವಿದ್ಯಾ. ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗಿದ್ದಾನೆ ಎಂಬ ಕಾರಣಕ್ಕೆ ಸ್ವಂತ ಗಂಡನನ್ನೇ ಪ್ರಿಯಕರ ಮತ್ತು ಮಾವನ ಜೊತೆ ಸೇರಿ ಕೊಲೆ ಮಾಡಿಸಿದ ಆರೋಪದ ಮೇಲೆ ಅಥಣಿ ಪೊಲೀಸರು 3 ಆರೋಪಿಗಳನ್ನು ಬಂಧಿಸಿದ್ದಾರೆ. ಈ ಕುರಿತು ಬೆಳಗಾವಿ ಜಿಲ್ಲೆ ಎಸ್ಪಿ ಕೆ ರಾಮರಾಜನ್ ಅವರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಬೆಳಗಾವಿ ಜಿಲ್ಲೆ ಅಥಣಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುವ ಕಿಲೆಗಾಂವ್ ವಿಲೇಜಲ್ಲಿ ಚಂದ್ರಕಾಂತ್ ಸಂಗಪ್ಪ ಶಿವಪೂಜ್ ಇವರಿಗೂ ಸುಮಾರು ವಯಸ್ಸು 41 ವಯಸ್ಸು. ಇವರು ಒಂದು ಶಿರೂರು ವಿಲೇಜ್ ಹತ್ರ ಗೋರಿಯಾಲ ಹಳ್ಳದ ಪಕ್ಕದಲ್ಲಿ ಬೈಕಲ್ಲಿ ಬಂದು ಆಕ್ಸಿಡೆಂಟ್ ಆಗಿ ಬಿದ್ದಿರೋ ಥರ ಒಂದು ಘಟನೆಯನ್ನು ಜೋಡಿಸಿ ಬಿದ್ದಿರ್ತಾರೆ. ಇದನ್ನು ನೋಡಿದ ಪೊಲೀಸರು ಗಾಡಿಯಲ್ಲಿ ಯಾವುದೇ ಸ್ಕ್ರ್ಯಾಚ್ ಮಾರ್ಕ್ಸ್ನೋ ಡ್ರ್ಯಾಗ್ನೋ ಯಾವುದೂ ಇಲ್ಲ ಮತ್ತು ಗಾಯ ರೋಡ್ ಆಕ್ಸಿಡೆಂಟ್ ಗಾಯ ಥರ ಇಲ್ಲ, ಹೊಡೆದಿರೋದು ರಾಡ್ನಿಂದ ತಲೆಯಲ್ಲಿ ಹೊಡೆದಿರೋ ಥರ ಕಾಣ್ತಾ ಇದೆ. ಅಂದರೆ ಇಲ್ಲಿ ಸಸ್ಪಿಷನ್ ಮೇಲ್ಗಡೆ ವಿಚಾರಣೆಯನ್ನು ಮುಂದುವರಿಯುವ ಸಂದರ್ಭದಲ್ಲಿ ಡಿಸೀಸ್ಡ್ ಮೃತಪಟ್ಟಿರುವ ಚಂದ್ರಕಾಂತ್ ಸಂಗಪ್ಪ ಅವರ ಹೆಂಡತಿ ಮೇಲೆ ಊರಿನವರು ಸ್ವಲ್ಪ ಡೌಟ್ ವ್ಯಕ್ತಪಡಿಸಿದರು. ಮುಂದುವರೆದು ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಚಂದ್ರಕಾಂತ್ ಹೆಂಡತಿ ರೇಣುಕಾ ಶಿವಪೂಜ್ 31 ವರ್ಷ, ಇವರ ರಿಲೇಟಿವ್ ಮಾಂತೇಶ್ ಬಸಪ್ಪ ದನಾಲೆ, ಇವರಿಗೂ ಇದಕ್ಕೆ ಹಿಂದೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇತ್ತು. ಮಾಂತೇಶ್ ಜನರಲಿ ಟ್ರ್ಯಾಕ್ಟರನ್ನು ಇಟ್ಕೊಂಡು ಕಬ್ಬು ಕಡಿಯೋದು, ಗ್ಯಾಂಗ್ಮನ್ ಆಗಿ ಕೆಲಸ ಮಾಡೋ ಸಂದರ್ಭದಲ್ಲಿ ಚಂದ್ರಕಾಂತ್ ಅವ್ರ ಕೆಳಗಡೆ ಕೂಲಿ ಕೆಲಸ ಮಾಡಿಕೊಂಡಿರೋ ಸಂದರ್ಭದಲ್ಲಿ ಎಕ್ಸ್ಟ್ರಾ ಮ್ಯಾರಿಟಲ್ ರಿಲೇಷನ್ಶಿಪ್ ಡೆವಲಪ್ ಆಗಿದೆ. ಆ ಸಂದರ್ಭದಲ್ಲಿ ಮನೆಗೆ ಗೊತ್ತಾದ ಮೇಲೆ ರೇಣುಕಾ ಫ್ಯಾಮಿಲಿಯವ್ರು ಬಂದು ಈ ಮಹಂತೇಶನ್ನು ಎದುರಿಸಿ ಮುಂದಿನ ದಿವಸಗಳಲ್ಲಿ ನನ್ನ ಮಗಳ ಜೊತೆ ಇಂತಾಗ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇಟ್ಕೊಳ್ಳಬೇಡ, ಅವರು ಸಂಸಾರ ಹಾಳಾಗುತ್ತಂದರೆ ಇಲ್ಲಿ ಎದುರಿಸಿ ಹೋಗಿದ್ದಾರೆ. ಅದಾದಮೇಲೆ ಆಗಸ್ಟ್ 8ನೇ ತಾರೀಕು ಇವರಿಗೆ ರೇಣುಕಾ ಅವರಿಗೆ ಜಾಂಡೀಸ್ ಇದೆ, ಅದಕ್ಕೆ ನಾಟಿ ಔಷಧಿಯನ್ನು ತೊಗೊಳ್ತಾ ಇದ್ದಾರೆ. ಈ ನಾಟಿ ಔಷಧಿಯನ್ನು ತೊಗೊಳ್ಳೋದಕ್ಕೆ ಪ್ರತಿ ದಿವಸ ಸುಮಾರು ಒಂದು 3:30ಕ್ಕೆ ಇಲ್ಲಿಂದ ಕಿಲೆಗಾಂವ್ನಿಂದ ಐನಾಪುರ ಹೋಗಿ ಔಷಧಿಯನ್ನು ತೊಗೊಂಡು ಬರ್ತಾರೆ. ತೊಗೊಂಡು ಬರೋದಕ್ಕೆ ಹೋಗೋ ಸಂದರ್ಭದಲ್ಲಿ ಹೆಂಡ್ತಿನೇ ಮಹಂತೇಶ್ ಬಸಪ್ಪ ಅವನ ಕೈಯಲ್ಲಿ ನನ್ನ ಗಂಡ ಮನೆ ಬಿಟ್ಟಿದ್ದಾರೆ, ಈಗ ಒಬ್ಬನೇ ಬರ್ತಾ ಇದ್ದಾನೆ, ರಾತ್ರಿ ವೇಳೆಯಲ್ಲಿ ಯಾರೂ ಇರಲ್ಲ ಅಂದರೆ ಹೇಳಿ ಇಬ್ಬರು ಪ್ಲ್ಯಾನ್ ಮಾಡಿ ಹೋಗೋ ದಾರಿಯಲ್ಲಿ ಕಿಲೆಗಾಂವ್ನಿಂದ ಐನಾಪುರ ಹೋಗೋ ದಾರಿಯಲ್ಲಿ ಶಿರೂರ ಪಕ್ಕದಲ್ಲಿ ಒಂದು ರೋಡಲ್ಲಿ ಇವರನ್ನು ಸ್ಟಾಪ್ ಮಾಡಿ ರಾಡ್ನಿಂದ ಹೊಡೆದು ಸಾಯಿಸಿರ್ತಾರೆ. ಸಾಯಿಸಿಬಿಟ್ಟು ಈ ಘಟನೆಯನ್ನು ಒಂದು ರೋಡ್ ಆಕ್ಸಿಡೆಂಟ್ ಥರ ಬಿಂಬಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಬಟ್ ವಿಚಾರಣೆಯಲ್ಲಿ ಇದು ರೋಡ್ ಆಕ್ಸಿಡೆಂಟ್ ಇಲ್ಲ, ಇದೊಂದು ಕೊಲೆ ಎಂದು ಕಂಡು ಬಂದಿರುತ್ತದೆ. ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಆರೋಪಿಗಳನ್ನು ಬಂಧಿಸಿದ್ದು ಹೆಚ್ಚಿನ ತನಿಖೆ ಮುಂದುವರೆದಿದೆ.